ನನ್ನ ಹೆಸರು ಸುಜಾತ. ನಾನು ಬ್ಯಾಂಗ್ಳೂರ್ನೋಳು. ನಾನು ಈ ಧ್ಯಾನದ ಬಗ್ಗೆ ಯೂಟ್ಯೂಬ್ನಲ್ಲಿ ತಿಳ್ಕೊಂಡಿದ್ದು. ಈ ಧ್ಯಾನಕ್ಕೆ ಬಂದು 2 ವರ್ಷ ಆಯ್ತು ಮೇಡಮ್. ಫಸ್ಟ್ ನಾನು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನಮಸ್ಕಾರ ಮಾಡ್ತೇನೆ. ಬ್ರಹ್ಮರ್ಷಿ ನಮಗೆ ಮಾರ್ಗದರ್ಶನ ನೀಡಿ ನಮಗೆ ಸನ್ಮಾರ್ಗದಲ್ಲಿ ನಡೆಸ್ತಿರುವ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪಾದಾರವಿಂದಕ್ಕೆ ನಮಸ್ಕಾರಗಳು. ಗುರುಮಾತೆ ಸ್ವರ್ಣಮಾಲಾ ಅಮ್ಮಾಜಿ ಅವರಿಗೂ ನನ್ನ ಅನಂತ ಅನಂತ ಕೋಟಿ ವಂದನೆಗಳು. ನಾನು ಈ ಧ್ಯಾನಕ್ಕೆ ಬಂದು 2 ವರ್ಷ ಆಯ್ತು. ಫಸ್ಟ್ ಈ ಯೂಟ್ಯೂಬ್ನಲ್ಲೇ ನಾನು ನೋಡಿದ್ದು. ಯೂಟ್ಯೂಬ್ನಲ್ಲಿ ಜೈ ಹೋಮ್ ಮೆಡಿಟೇಷನ್ನಲ್ಲಿ ಇವರು ಶಾಂತಲಾ ಮೇಡಮ್ ಅವ್ರದ್ದು ಚಾನಲ್ನಲ್ಲಿ ನಾನು ನೋಡ್ಕೊಂಡು ಬಂದೆ. ಅವರು ನನ್ನ ಮಾನಸಿಕ ಗುರುಗಳು. ಅವರಿಗೆ ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಅವರ ಮುಖಾಂತರ ನಾನು ಲಲಿತಾ ಕಂದಗಾಲ್ ಮೇಡಮ್ನವ್ರದ್ದು ಕ್ರಾಪ್ ಸರ್ಕಲ್ ಬುಕ್ ತಗೊಂಡಿದ್ದೆ. ಆ ಕ್ರಾಪ್ ಸರ್ಕಲ್ ಬುಕ್ನಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿ ಅವ್ರದ್ದು ಮ್ಯಾಟ್ ಎಲ್ಲ ತಕೊಂಡು ಅದರಲ್ಲಿ ನಾನು ಧ್ಯಾನ ಮಾಡ್ತಾ ಕುತ್ಕೊಳ್ತಾ ಇದ್ದೆ. ಅದರಲ್ಲಿ ನನಗೆ ಅದ್ಭುತವಾದ ಅನುಭವಗಳಾಗ್ತಾ ಇತ್ತು ಮೇಡಮ್. ಅದರಲ್ಲಿ ಒಂದಿನ ನಾನು 2:30 ಗಂಟೆಗೆ ಎದ್ದೇಳ್ತಾ ಇದ್ದೆ. 2:30 ಗಂಟೆಯಿಂದ 4 ಗಂಟೆವರೆಗೆ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ. ಹಾಗೆ ಮೆಡಿಟೇಷನ್ ಮಾಡ್ತಾ ಇದ್ದಾಗ ಒಂದಿನ ನನಗೆ ತುಂಬಾ ಈ ಚಕ್ರಗಳೆಲ್ಲ ಇದಾಗ್ತಾ ಇದ್ದಿದ್ದು, ಆಕ್ಟಿವೇಟ್ ಆಗ್ತಾ ಇದ್ದಿದ್ದು ನನಗೆ ಗೊತ್ತಾಗ್ತಾ ಇತ್ತು. ತುಂಬಾ ಒಂದು 3-4 ದಿನ ಆದ್ಮೇಲೆ ಫುಲ್ ಎಲ್ಲ ಚಕ್ರಗಳೆಲ್ಲ ತುಂಬಾ ಆಕ್ಟಿವೇಶನ್ ಆಗ್ತಾ ಇತ್ತು. ನನ್ ಸುತ್ತ ಗಾಳಿಗಳೇ ಸುತ್ತಾ ಇದೆಯೇನೋ ಅನ್ನುವಷ್ಟು ಸಂವೇದನೆ ಆಗ್ತಾ ಇತ್ತು. ಹಾಗೆ ಆಗ್ತಾ 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 ಫುಲ್ ಬಾಡಿ ಎಲ್ಲ ಗಾಳಿಯೇ ತುಂಬ್ಕೊಂಡ್ಬಿಡ್ತೇನೋ ಅನ್ನೋ ಅಷ್ಟು ಆ ತರ ಅನುಭವ ಆಗೋಯ್ತು. ಈ ಅನುಭವ ಆಗ್ತಾ ಆಗ್ತಾ ನನ್ಗೆ ಅನಾಹತ ಚಕ್ರದ ಹತ್ರ ತುಂಬಾ ಡಮರುಗದ ಸೌಂಡು ಹಾಗೆ ಆಯ್ತು. ಈ ಅನುಭವ ನಾನು ಯಾರತ್ರ ಆದ್ರೂ ಹೇಳ್ಕೊಳ್ಬೇಕಲ್ವಾ ಅನ್ನಿಸ್ತು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಧ್ಯಾನ ಮಾಡುವವರು ಇಲ್ಲ. ನಾನೊಬ್ಳೆ ಧ್ಯಾನ ಮಾಡ್ತಾ ಇದ್ದೆ. ಈ ಅನುಭವನ ಅವ್ರತ್ರ ಹೇಳಿದ್ರೆ ಅವ್ರು ನಗ್ತಾರೇನೋ, ಅದನ್ನು ಅವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಸೀನಿಯರ್ ಮಾಸ್ಟರ್ಗಳು ನನಗೆ ಸಿಕ್ಬೇಕಲ್ವಾ, ನಾನು ಅವ್ರ ಹತ್ರ ಇದನ್ನ ಹಂಚ್ಕೊಳ್ಬೇಕು ಅಂತ ಹೇಳ್ಕೊಳ್ತಾ ಇದ್ದೆ ಮನಸ್ಸಿನಲ್ಲೇ. ಅಷ್ಟರಲ್ಲಿ ನಾನು ಕಂದಗಲ್ ಮೇಡಮ್ ಅವ್ರದ್ದು ನನ್ಗೆ ಮೆಸೇಜ್ ಬಂತು. ತುಂಬಾ ಆಶ್ಚರ್ಯ ಆಗೋಯ್ತು. ಈ 3 ಗಂಟೆಗೆ 3:30 ಅಷ್ಟರಲ್ಲಿ ನನ್ಗೆ ಮೆಸೇಜ್ ಬಂದಿದ್ ನೋಡಿ ತುಂಬಾನೇ ಆಶ್ಚರ್ಯ ಆಯ್ತು. ಅದರಲ್ಲಿ ಅವರು GTTP ಅವ್ರದ್ದು ಸತ್ಯದ ಕಡೆ ಪ್ರಯಾಣ ಅನ್ನೋ ಕಾರ್ಯಾಗಾರ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ನೀವು ಯಾರಾದ್ರೂ ಜಾಯಿನ್ ಆಗೋರು ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ ಅಂತ ಇತ್ತು. ನನ್ಗೆ ಎಷ್ಟು ಖುಷಿ ಆಯ್ತಂದ್ರೆ ಯೂನಿವರ್ಸೇ ನನ್ಗೆ ಈ ನಂಬರ್ ಅನ್ನು ಕಳಿಸ್ಬಿಟ್ಟಿದೆ ಅನ್ನೋಷ್ಟು ಖುಷಿ ಆಯ್ತು. ಆ ದಿನ ನನ್ಗೆ ಯಾವ್ದು ಈ ಝೂಮ್ ಲಿಂಕ್ ಮಾಡೋದು ಗೊತ್ತಿಲ್ಲ, ಏನು ಅಂದ್ರೆ ಏನು ಗೊತ್ತಿಲ್ಲ ನನ್ಗೆ. ಮೊಬೈಲ್ನ ನನ್ ಮಗ ತಂದ್ಕೊಟ್ಟಿದ್ದ. ಆ ಈ ಯೂಟ್ಯೂಬ್ ಆನ್ ಮಾಡೋದನ್ನು ಹೇಳ್ಕೊಟ್ಟಿದ್ರು ಮಕ್ಕಳು, ಅದನ್ನ ನೋಡ್ತಿದ್ದೆ. ಅಷ್ಟರಲ್ಲಿ ಇದು ಬಂತಲ್ಲ ಝೂಮ್ ಹೇಗೆ ಮಾಡುದು ಅಂತ ಗೊತ್ತಿಲ್ಲ. ನನ್ ಸೊಸೆ ಹತ್ರ ಕೇಳ್ದೆ ಹೇಗೆ ಇದೆಲ್ಲ ಝೂಮ್ ಲಿಂಕ್ ಮಾಡೋದು. ಅವಳೆಲ್ಲ ಹೇಳ್ಕೊಟ್ಲು, ಅವಳೆಲ್ಲ ಮಾಡಿದ್ಲು. ಆಮೇಲೆ ಆ JTTP ಸತ್ಯದ ಕಡೆ ಪ್ರಯಾಣ ಅನ್ನೋ ಆ ಕಾರ್ಯಾಗಾರಕ್ಕೆ ನಾನು ಸೇರ್ಕೊಂಡೆ. ಅದರಲ್ಲಿ ನನ್ನ ಈ ಅನುಭವಗಳನ್ನು ಹೇಳ್ದೆ. ಅವರು ಆ ಹೌದು, ಇದು ಧ್ಯಾನದ ಅನುಭವನೇ, ನಿಮ್ಗೆ ಈ ಇದೆಲ್ಲ ಚಕ್ರಗಳೆಲ್ಲ ಆಕ್ಟಿವೇಶನ್ ಆಗ್ತಾ ಇದೆ, ಇದನ್ನೇ ಮುಂದುವರ್ಸಿ ಅಂತ ಹೇಳಿದ್ರು. ಹಾಗಾಗಿ ಈ JTTP ಇದು ಆ ಇದೆಲ್ಲ ನಾನು ಕಂಪ್ಲೀಟ್ ಮಾಡಿದೆ. ಅದರಲ್ಲಿ 30 ದಿನದ ಕಾರ್ಯಾಗಾರ ಇತ್ತು. ಅದರಲ್ಲಿ ತುಂಬಾ ತುಂಬಾ ಒಳ್ಳೆ ಒಳ್ಳೆ ಮಾಸ್ಟರ್ಸ್ಗಳು ಅವರು ಧ್ಯಾನ ಮಾಡುವಾಗ ಆದ ಅನುಭವಗಳು ಎಲ್ಲ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಅಂದ್ರೆ ತುಂಬಾ ಅದರಲ್ಲಿ ನಾನು ತುಂಬಾ ಇನ್ವಾಲ್ವ್ ಆಗ್ತಾ ಇದ್ದೆ. ಅದರಲ್ಲಿ ತುಂಬಾ ಅನುಭವ ಆಗ್ತಾ ಇತ್ತು. ಹಾಗೆ ಅನುಭವ ಆಗ್ತಾ 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 ನನ್ನ ಕಾಯಿಲೆಗಳ ಬಗ್ಗೆ ಹೇಳ್ಬೇಕಂದ್ರೆ ದೈಹಿಕವಾಗಿ ಕೂಡ ನಾನು ತುಂಬಾ ಆರೋಗ್ಯವಂತಳಾದೆ. ಯಾಕಂತಂದ್ರೆ ಒಂದು 20-25 ವರ್ಷದಿಂದ ನಾನು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅನ್ನೋ ಕಾಯಿಲೆ ಅಂತೆ ಅದು. ನನ್ಗೆ ತುಂಬಾ ಮೂಳೆಗಳೆಲ್ಲ ನೋವುಗಳು ಬರ್ತಾ ಇತ್ತು. ಒಂದು ದಿನ ತಿನ್ನದಿದ್ರುನು ಆಗ್ತಾ ಇರ್ಲಿಲ್ಲ. ತುಂಬಾನೇ ನೋವಾಗ್ತಾ ಇತ್ತು. 1 ಲೋಟ ನೀರ್ ಕೂಡ ತೆಗಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟು ನೋವು ಬರ್ತಾ ಇತ್ತು. ಈ ಮಸಲ್ಸ್ ಎಲ್ಲ ಹಿಡ್ಕೊಳ್ಬಿಡ್ತಾ ಇತ್ತು ಆ ಮಾತ್ರೆ ತಿನ್ನದಿದ್ರೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮತ್ತೆ
ನರದ್ದು ಒಂದು ನ್ಯೂರೋಕೈಂಡ್ ಅಂತ ಹೇಳಿ ಒಂದು ಮಾತ್ರೆ ಇದೆ. ಅದು ಕೊಡ್ತಾ ಇದ್ರು. ಅದು ಒಂದು ದಿನ ತಗೊಳ್ಳದಿದ್ರೆ ನನ್ಗೆ ಆಗ್ತಾ ಇರ್ಲಿಲ್ಲ. ಅಷ್ಟು ಪೇನ್ ಆಗ್ಬಿಡ್ತಾ ಇತ್ತು. ಅಂಥದ್ರಲ್ಲಿ ಈ ಧ್ಯಾನ ಮಾಡ್ತಾ, ಮಾಡ್ತಾ ಆ ಮಾತ್ರೆಯನ್ನೇ ಮರ್ತ್ಬಿಟ್ಟಿದ್ದೆ. 1 ವಾರ ಆದ್ಮೇಲೆ ನೆನಪಾಯ್ತು ಇದೇನಿದು ನಾನ್ ಮಾತ್ರೆನೇ ತಿಂತಾ ಇಲ್ವಲ್ಲ ಅಂತ. ಅವಾಗ ನನ್ಗೆ ಅನ್ನಿಸ್ತು ಪತ್ರಿಜಿ ಅವ್ರು ಹೇಳ್ತಾ ಇದ್ರಲ್ಲ, "ನೋ ಮೆಡಿಷನ್ ಓನ್ಲಿ ಮೆಡಿಟೇಷನ್" ಅನ್ನೋದು. ಅದೆಷ್ಟು ಸತ್ಯ ಅಂತ ನನ್ಗೆ ಆಗ ಗೊತ್ತಾಯ್ತು. ಈ ಮೆಡಿಟೇಷನ್ ನಾನ್ ಖಂಡಿತ ಬಿಡ್ಬಾರ್ದು. ಇದ್ರಲ್ಲೇ ನಾನು ಮುಂದುವರಿಬೇಕು ಅನ್ಕೊಂಡು ಆಗದಿಂದ ಇವಾಗಿನವರೆಗೂನು ನಾನು ಯಾವುದೇ ಮೆಡಿಸಿನ್ ತಗೊಳ್ತಾ ಇಲ್ಲ. ಹಾಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಮೆಡಿಟೇಷನ್‌ನಲ್ಲಿ. ಮತ್ತೆ ಹೀಗೆ ನ ಅಯ್ಯೋ! ಕಂದಗಾಲ್ ಮೇಡಮ್ ಅವರು ನನ್ಗೆ ಮತ್ತೆ ಇದೆಲ್ಲ ಕಳಿಸ್ತಾ ಇದ್ರು ಲಿಂಕ್. ಅದ್ರಲ್ಲಿ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅನ್ನೋದು ಅದನ್ನು ನೋಡ್ತಾ ಇದ್ದೆ. ಅದ್ರಲ್ಲಿ ಸೇರ್ಕೊಂಡೆ. ಅದ್ರಲ್ಲೂ ಹಾಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್‌ನಲ್ಲಿನೂ ತುಂಬಾನೇ ಒಳ್ಳೆ ಒಳ್ಳೆ ಮಾಸ್ಟರ್ಸ್‌ಗಳು ಬರ್ತಾರೆ. ಅವರು ಡ್ರಗ್ಲೆಸ್ ಥೆರಪಿ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಅದ್ರಲ್ಲಿ ತುಂಬಾ ಮೆಡಿಟೇಷನ್‌ನಲ್ಲೆಲ್ಲ ಅನುಭವಗಳಾಗ್ತಾ ಇತ್ತು. ಹಾಗೆ ಇದ್ರಲ್ಲಿ ತುಂಬಾ ಒಳ್ಳೆ ಒಳ್ಳೆ ಮಾಸ್ಟರ್ಸ್‌ಗಳು ಅದ್ರಲ್ಲಿನೂ ಇದ್ದಾರೆ. ಅವರುನು ನನ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಹಾಗೆ ಈ ಈ ತುಂಬಾ ಬುಕ್‌ಗಳನ್ನು ನಾನು ಓದ್ತಾ ಇದ್ದೇನೆ. ಅದ್ರಲ್ಲಿ ಈ ಇವ್ ನಿಮ್ಮ ಮಹಾವತಾರ್ ಚಾನೆಲ್‌ನಲ್ಲೇ ಬರ್ತಾ ಇದ್ದ ನಾಗಾಂಬಿಕೆ ಅವರದ್ದು ನಾನು ಇದನ್ನು ನೋಡ್ದೆ. ಮಿಲಾರೆಪ್ಪ ಅವರದ್ದು ಜೀವನ ಚರಿತ್ರೆ. ಆ ಬುಕ್ಕನ್ನು ತಕೊಂಡು ಓದ್ದೆ. ಅವರು ಸುರನಾಗಾಂಬಿಕೆ ಅವರದ್ದು ಸತ್ಸಂಗ ಇತ್ತಲ್ಲ ಮೇಡಮ್, ಅದು ತುಂಬಾ ಅದ್ಭುತವಾಗಿತ್ತು. ಅದು ಹೇಗೆ ಇತ್ತು ಅಂತಂದ್ರೆ ಅದ್ರೊಳಗಡೆನೆ ಮುಳುಗೋಗ್ಬಿಡ್ತಾ ಇರ್ತಿದ್ದ. ಅಷ್ಟು ಅದ್ಭುತ ಅವ್ರದ್ದು. ನಾವು ನಿಜವಾಗಿ ಮುನಿಯರಪ್ಪ ಅವರ ಹತ್ರನೇ ಇದೇವೇನೋ ಅನ್ನೋಷ್ಟು ಅಷ್ಟು ಒಳ್ಳೆ ಅದ್ಭುತ ಆದ ಅನುಭವ. ಅದನ್ನು ಅವರಲ್ಲಿ ಕೂಡ ನಾನು ತುಂಬಾ ಮ್, ತಿಳ್ಕೊಂಡೆ. ಅದ ಬುಕ್ ತಗೊಂಡ್ ಬಂದು ಆ ಬುಕ್ಕನ್ನು ಓದಿದ್ದೇನೆ. ತುಂಬಾ ಒಳ್ಳೆ ಅನುಭವ ಅದ್ರಲ್ಲಿ. ಮತ್ತೆ ಉಮಾ ಮೇಡಮ್ ಅವರು ಮನಸ್ಸಿಂದು ಜೋಸೆಫ್ ಮರ್ಫಿ ಅವ್ರದ್ದು ಬುಕ್ ರೆಫರ್ ಮಾಡಿದ್ರು. ಅದನ್ನು ಕೂಡ ತಗೊಂಡ್ ಬಂದು ಓದಿದ್ದೇನೆ. ತುಂಬಾ ಒಳ್ಳೆ ಬುಕ್ಕು. ಹಾಗೆ ವಿಜಯಕಾಂತ್ ಸರ್ ಅವರು ಆ, ನಿಮ್ಮ ಚಾನೆಲ್‌ನಲ್ಲಿ ಅವ್ರದ್ದು ಒಂದು ತುಂಬಾ ಪ್ರೋಗ್ರಾಮ್ ಇದೆ. ಅದರಲ್ಲಿ ಅವರು ಕೂಡ ಒಂದು ಬುಕ್ ರೆಫರ್ ಮಾಡಿದ್ರು. ಯಾವ್ದಂತಂದ್ರೆ ಅವ್ರದ್ದು ಆತ್ಮಗಳ ಲೋಕ ಆತ್ಮಗಳ ನಿಯಮಗಳು, ಲೋಕದ ನಿಯಮಗಳು ಅಂತೇಳಿ ಬುಕ್ಕು. ಅದ್ರಲ್ಲಿನೂ ತುಂಬಾ ಅದ್ಭುತವಾದ ಅನುಭವಗಳು. ಅದ್ರಲ್ಲಿ ಆ ಬುಕ್ಕನ್ನು ಎಲ್ಲರೂ ಓದ್ಲೇಬೇಕು ಮೇಡಮ್. ಅಷ್ಟು ತುಂಬಾ ಚೆನ್ನಾಗಿದೆ ಅದು ಬುಕ್ಕು. ನಾವು ಯಾಕೆ ಹುಟ್ತೇವೆ? ಮತ್ತೆ ನಮ್ಮ ಆತ್ಮಗಳು ಹೇಗೆ ಆ ಹುಟ್ತಾ ಇರುತ್ತೆ, ಮತ್ತೆ ಅವರು ಹೇಗೆ ಬೆಳೀತಾರೆ, ಮತ್ತೆ ಅದು ಹೇಗೆ ಮರ್ತೋಗ್ಬಿಡ್ತಾರೆ ಅನ್ನೋದೆಲ್ಲ ತುಂಬಾ ಅದ್ಭುತವಾಗಿ ಇದೆ ಅದ್ರಲ್ಲಿ ಆ ಬುಕ್ಕಲ್ಲಿ. ಆ ಬುಕ್ಕನ್ನೆಲ್ಲ ಓದ್ಲೇಬೇಕು. ತುಂಬಾ ಅದ್ಭುತವಾದ ಬುಕ್ಕು. ಈಗ ಈಗಿನ ದಿನಗಳಲ್ಲಿ ಎಲ್ಲಾ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಜಾಸ್ತಿ ಆಗಿದೆ ಅಲ್ಲ. ಅಂತ ಅಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹುಟ್ಟಿದ ಮಕ್ಕಳಿಗೆ ಧ್ಯಾನವನ್ನು ಕಂಪಲ್ಸರಿಯಾಗಿ ಕಲಿಸ್ಲೇಬೇಕು ಮೇಡಮ್. ಆದ್ರೆ ಹೇಗೆ ಅಂತಂದ್ರೆ ತಾಯಂದ್ರು ಈ ಧ್ಯಾನನ ಕಲೀಲೇಬೇಕು. ಕಲ್ತು ಅವರ ಮಕ್ಕಳುಗಳಿಗೆಲ್ಲ ಈ ಧ್ಯಾನವನ್ನು ಹೇಳ್ಕೊಟ್ರೆ ಈ ಆತ್ಮಹತ್ಯೆ ಪಿಡುಗನ್ನು ತಡಿಬಹುದೇನೋ ಅಂತ ನನ್ನ ಅನಿಸಿಕೆ. ಅವರು ಕೂಡ ಸಣ್ಣದ್ರಲ್ಲೇ ಧ್ಯಾನ ಮಾಡ್ತಾ ಮಾಡ್ತಾ ಆತ್ಮಹತ್ಯೆ ಮಹಾಪಾಪ ಅನ್ನೋದು ಅವರಿಗೆಲ್ಲೂ ಗೊತ್ತಾಗ್ತದೆ. ಆತ್ಮನ ಉದ್ಧಾರ ಮಾಡುದು ಹೇಗೆ, ಆತ್ಮನಿಗೋಸ್ಕರ ನಾವು ಹೇಗೆ ಧ್ಯಾನದಲ್ಲಿ ಮುಖಾಂತರ ಹೇಗೆ ನಾವು ಅನುಭವಗಳನ್ನು ಪಡಿಬಹುದು ಅನ್ನೋದು ಅವರಿಗೂ ಗೊತ್ತಾಗುತ್ತೆ. ಜೀವನದ ಧ್ಯೇಯ ಎಲ್ಲ ಅವರಲ್ಲಿ ಗೊತ್ತಾಗಿ ಅವರು ಕೂಡ ಸಮಾಜದಲ್ಲಿ ಒಳ್ಳೆ ಉತ್ತಮ ಮಕ್ಕಳಾಗಿ ಬೆಳಿತಾರೆ. ಹಾಗಾಗಿ ಎಲ್ಲಾ ತಾಯಂದ್ರು ಕೂಡ ಮಕ್ಕಳಿಗೆ ಧ್ಯಾನವನ್ನು ಕಂಪಲ್ಸರಿ ಕಲಿಸ್ಲೇಬೇಕು. ನನ್ ನನ್ ಮನೆಯಲ್ಲಿ ಕೂಡ ಯಾರು ಧ್ಯಾನ ಮಾಡೋದಿಲ್ಲ. ನಾನೊಬ್ಳೆ. ಈಗ ನನ್ನ ಮೊಮ್ಮಕ್ಕಳು ಕೂಡ ನನ್ ಜೊತೆ ಬರ್ತಾರೆ. ಧ್ಯಾನ ಮಾಡ್ತಾರೆ. ಅವರು ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ತುಂಬಾನೇ ಖುಷಿ ಆಗ್ತದೆ. ದೊಡ್ಡವಳು 7 ವರ್ಷ, ಚಿಕ್ಕವನು 3 ವರ್ಷ. ಬಂದು ಕೂತ್ಕೊಂಡು ಮೆಡಿಟೇಷನ್ ಅವರು ನನ್ನ ಹಾಗೆ ಕೂತ್ಕೊಂಡು ಮಾಡೋದನ್ನ ನೋಡುವಾಗ ತುಂಬಾನೇ ಖುಷಿ ಆಗತ್ತೆ. ಎಲ್ಲ ಮಕ್ಕಳಿಗೂನು ನಾವು ಇದನ್ನ ಹೇಳ್ಕೊಡ್ಲೇಬೇಕು. ಇವ್ ಮಾಸ್ಟ್ ಇದು ಪ್ರೇಮ್‌ನಾಥ್ ಸರ್ ಅವರು ಹೇಳ್ತಾರಲ್ಲ, ಹಾಗೆ
ಮೆಡಿಟೇಷನ್‌ನಲ್ಲಿ ನಮ್ಮ ದೇಹಕ್ಕೆ ಹೇಗೆ ನಾವು ಊಟಗಳನ್ನು ಒಳ್ಳೆ ಒಳ್ಳೆ ಆಹಾರನ ಕೊಡ್ತೇವೋ, ಹಾಗೆ ಆತ್ಮನಿಗೆ ಧ್ಯಾನದ ಮುಖಾಂತರ ವಿಶ್ವಶಕ್ತಿಯನ್ನು ಕೊಡ್ಲೇಬೇಕು. ಆ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ರೆ ಅವರು ಕೂಡ ಧ್ಯಾನ ಮಾಡೇ ಮಾಡ್ತಾರೆ. ಧ್ಯಾನದಲ್ಲಿ ಉತ್ತಮವಾದ ನೀತಿಗಳನ್ನು ಕಲಿತಾರೆ. ಇದು ನನ್ನ ಅನುಭವ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಫೌಂಡೇಶನ್ನ ರಂಗನಾಥ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನನ್ನ ಅನಂತ ವಂದನೆಗಳು. ಮತ್ತೆ ಪದ್ಮಾ ಮೇಡಮ್ ಅವರು ನನಗೆ ಇಲ್ಲಿ ಜಾಯಿನ್ ಮಾಡ್ಲಿಕ್ಕೆ ಅವರು ಕಾರಣ. ಅವರಿಗೆ ಕೂಡ ನನ್ನ ಅನಂತ ವಂದನೆಗಳು ಮೇಡಮ್. ಥ್ಯಾಂಕ್ ಯು.